ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಿನಾಂಕ 12 ಅಕ್ಟೋಬರ್ 2025 ದಾಂಡೇಲಿಯ ಪ್ರವಾಸ ಮಂದಿರದಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಬೂಟಿನಿಂದ ಹೊಡೆಯಲು ಯತ್ನಿಸಿ ಅವಮಾನಿಸಿದ ಹಾಗೂ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಮಾತನಾಡಿದ ಮನುವಾದಿಗಳ ವಿರುದ್ಧ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸುವ ಕುರಿತು ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಚರ್ಚೆಯನ್ನು ನಡೆಸಿದ್ರು ಮತ್ತು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಇವತ್ತು ಬ್ರಾಹ್ಮಣರಿಗಿಂತ ಜಾಸ್ತಿ ಮೆರಿತಾರೆ. ಮಂಡಲ್ ಕಮಿಷನ್ ರಿಪೋರ್ಟ್ ಪ್ರಕಾರ ಯುಪಿ ಸಿಂಗ್ ಸರ್ಕಾರ ಅವರಿಗೆ ಒಬಿಸಿ ಅವರಿಗೆ 27% ಮೀಸಲಾತಿ ಲಾಭ ಪಡಿತಾರೆ. ಸಂವಿಧಾನದಲ್ಲಿ ಸಿಗುವಂತ ಎಲ್ಲ ರಾಜಕೀಯ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ ಪಡೆದು ಕೂಡ ಈ ಮೇಲ್ಜಾತಿ ಬ್ರಾಹ್ಮಣರ ಪ್ರಚೋದನೆಗೊಳಗಾಗಿ RSN ಪ್ರಚೋದನೆಗೊಳಗಾಗಿ ಈ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಮತ್ತು ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. 10% ಇರುವಂತ ಜನ ಅವರು ನೇರವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು. ಅವರು ಉಪಯೋಗ ಮಾಡ್ತಾ ಇರೋದು ಒಬಿಸಿ ಜನರ ಮೂಲಕ ಅಲ್ಪಸಂಖ್ಯಾತ ಮೇಲೆ ದಲಿತರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂತ ಇದು ಬಹಳ ನಾವು ಗಂಭೀರವಾಗಿ ವಿಚಾರ ಮಾಡ್ತೀವಿ. ಬ್ರೇನ್ ಅವರು ಮಾಡಿದ ಕೆಲಸ ಇವರಿಲ್ಲ. ಇದು ಈ ಜಾಗೃತಿ ನಾವು ಮೂಡಿಸ್ಬೇಕಂದ್ರೆ ಒಬಿಸಿ ಜನರನ್ನ ನಮ್ಮ ಸಂಘಟನೆಗೆ ಆದಷ್ಟು ಸೇರಿಸ್ಕೊಡ್ಬೇಕು, ಅವ್ರಿಗೆ ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು, ಇತಿಹಾಸ ತಿಳಿಸ್ಕೊಡ್ಬೇಕು. ನೀವು ಇವರು ಹಿಂದೆ ಬಿದ್ದು ನಿಮ್ಮ ಮಕ್ಕಳ ಭವಿಷ್ಯ ಮಾಡ್ಕೊಬೇಕು. ಈ ಉಳಿದ ಏನಲ್ಲ ಹಿಂದುತ್ವ ಸಂಘಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಸ್ಟ್ರೈಕ್ ಅದನ್ನು ಮಾಡಿ ಕೇಸು ತಾಗಿಸ್ಕೊಂಡು ತಮ್ಮ ಮಕ್ಕಳ ಭವಿಷ್ಯ ಮಾಡ್ತಾರೆ. ಇವತ್ತು ಮೇಲ್ಜಾತಿ ಜನರ ಮಕ್ಕಳು ವಿದೇಶದಲ್ಲಿ ಶಿಕ್ಷಣ ಪಡೆದು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದು ರಾಜಕೀಯ ಸ್ಥಾನಮಾನ ಪಡೆಯುವುದು, ಅಪ್ಪ ಒಂದು 10 ಸಲ MLA ಆದ್ಮೇಲೆ ಮಗ MP MLA ಆಗ್ತಾನೆ. ಅವರ ಒಂದು ರಾಜ್ಯಾಂಗದ ಅಧಿಕಾರದ ಎಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಒಬಿಸಿ ಜನರಿಗೆ ಅಥವಾ ನಮ್ಮ ದಾರಿ ತಪ್ಪಿದಂತ ಈ ದಲಿತ ಸಮುದಾಯದವರು ಕೆಲವೊಂದು ದಾರಿ ತಪ್ಪಿ ಈ ಹಿಂದುತ್ವ ಸಂಘಟನೆಗಳಲ್ಲಿ ಭಾಗವಹಿಸಿ ಆ ಹೋರಾಟದಲ್ಲಿ ಭಾಗವಹಿಸೋದು, ಪೊಲೀಸರ ಕೇಸ್ ಜಡಿಯೋದು, ಕೋರ್ಟ್ ಓಡಾಡೋದು, ತಮ್ಮ ಭವಿಷ್ಯ ಹಾಳು ಮಾಡ್ಕೊಡ್ತಾರೆ. ಅದಕ್ಕಾಗಿ ನಾವು ಮಾಡಬೇಕಾಗಿರೋದು ದಲಿತ ಸಂಘಟನೆದವರಾಗಲಿ, ಅಲ್ಪಸಂಖ್ಯಾತ ಸಂಘಟನೆದವರಾಗಲಿ ಅಥವಾ ಎಲ್ಲ ಸೇರಿ ನಾವು ಈ ಅಹಿಂದ ಚಳವಳಿಗೆ ನಾವು ಬಹಳ ಮಹತ್ವ ಕೊಡಬೇಕಾದ್ರೆ ಈ ಹಿಂದುಳಿದ ವರ್ಗದ ಸಮುದಾಯದ ಜನರಿಗೆ ಏನು ದಾರಿ ಹೋಗ್ತಾ ಇದ್ದಾರೆ, ಈ ಮೇಲ್ಜಾತಿಯ ಜನರ ಪ್ರಚೋದನೆಗೊಳಗಾಗಿ ಆ ಜನರನ್ನ ಜಾಗೃತಿ ಮಾಡಬೇಕಾದ್ರೆ ಬಹಳ ಅತಿ ವಿಷಯಗಳು. ಎಲ್ಲಿವರೆಗೂ ನಾವು ಮಾಡೋದಿಲ್ಲ, ಅವ್ರಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಆಗ್ಬಿಡುತ್ತಲ್ಲ, ಅವರ ಇತಿಹಾಸ ಏನು ಅವ್ರಿಗೆ ನಾವು ಹೇಳ್ಕೊಡೋದಿಲ್ಲ, ಅಲ್ಲಿವರೆಗೆ ಇದೇ ನಡೀತಾ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನು ಮೊನ್ನೆ ನಡೆದ ಘಟನೆ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ, ಮನವಿ ಕೊಡ್ತಾ ಇದ್ದಾರೆ. ರಾಷ್ಟ್ರಾದ್ಯಂತ ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಸೇರಿ ದಾಂಡೇಲಿಯಲ್ಲಿ ನಾವೆಲ್ಲ ಸಮಾನ ಮನಸ್ಕ ದಲಿತ ಸಂಘಟನೆಯವರು, ಅಲ್ಪಸಂಖ್ಯಾತರು ಸೇರಿ ಇದಕ್ಕೊಂದು ತಾರೀಖು ಫಿಕ್ಸ್ ಮಾಡಿ ಸಮಯ ನಿಗದಿಪಡಿಸುವುದು. ಹಿರಿಯರಿಗೆ ಮತ್ತು ಈ ಸಂಘಟನೆ ಮಾಡಿದ ಮುಖಂಡರಿಗೆ ಅಲ್ಪಸಂಖ್ಯಾತ ಮತ್ತು ದಲಿತರನ್ನ ಹೇಗೆ ಆಳ್ತಾ ಇದ್ದಾರೆ ಅಂತಂದ್ರೆ, ವಿಶೇಷವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮನ್ನು ಬರೇ ನಮ್ಮ ಮಕ್ಕಳು ಮತ್ತು ದುಡ್ಡಿಗೆ ಹಿಂದಕ್ಕಾಗಿ ಸೀಮಿತ ಮಾಡಿಟ್ಟಿದ್ದು ದೊಡ್ಡ ಸಂಘಟನೆ ಅಂತ ಹೇಳಿದ್ದಾರೆ. ಯಾಕಂತಂದರೆ ನಮ್ಗೆ ಯಾವಾಗ ಹೆಂಡ ಸಿಗ್ತದೆ ಎಲ್ಲರೂ ಆಗಿರೋದು, ಆದರೆ ಯಾವಾಗ ಹೆಂಡ ಸಿಗ್ತದೆ, ಯಾವಾಗ ದುಡ್ಡು ಸಿಗ್ತದೆ ಅವ್ರ ಕಡೆ ಒಲವು ಮಾಡ್ತಾರೆ. ಆದರೆ ರಾಜಕೀಯ ಮಾಡಿ ಯಾರು 3% ಇದ್ದವರು ಇವತ್ತು ದೇಶ ಆಳ್ತಾ ಇದ್ದಾರೆ, ಯಾರು 80% ಇದ್ದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸತೀಶ್ ಅಣ್ಣವರು ಹೇಳಿದಂಗೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಯಾವ ಮಿನಿಸ್ಟರ್ ಮಗ, ಯಾವ MLA ಮಗನೂ ಯಾವ ಮೈದಾನದಲ್ಲಿ ಹೋಗಿ ಹೊಡೆದಾಟ ಮಾಡೋದಿಲ್ಲ. ಬರೀ ಮಾಡೋರಲ್ಲಿ ಬಡವರ ಮಕ್ಕಳು, ಕೇಸು ತಗೊಳ್ಳೋರು ಬಡವರ ಮಕ್ಕಳು. ಅದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ನಾವು ಈ ಹೆಚ್ಚಿನ ಸಂಘಟನೆ ಮಾಡಿ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಹೆಚ್ಚಾಗಿ ಕೂಡಿಸಿ ನಮಗೆ ಯಾವಾಗ ನಾವು ಎಜುಕೇಷನ್ ಕಡೆ ಮತ್ತು ನಮ್ಮ
ಏನು ನನಗೆ ಇವತ್ತಿನ ಬೆಳವಣಿಗೆ ನಡೀತಿದೆ, ಇದಕ್ಕೆ ಯಾರು ನಮ್ಮನ್ನ ಪರಿಶೋಧನೆ ಮಾಡಿ ಕೊಡಿಸ್ತಾ ಇದ್ದಾರೋ ಅವ್ರಿಗೆ ಇದಕ್ಕೆ ನಾವು ಹೋಗ್ಬಾರ್ದು ಅನ್ನುವಂಥ ಸಲಹೆ ಸೂಚನೆ ಮಾತ್ರ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ನಾವು ಒಂದು ದೃಢವಾದ ನಿರ್ಧಾರಕ್ಕೆ ಬಂದಾಗ ಮಾತ್ರ ಇದು ನಮ್ಮ ಮಕ್ಕಳ ಭವಿಷ್ಯ ಆಗ್ತದೆ ಅಂತ ಹೇಳಿ ಬಯಸ್ತೇನೆ. ಹೀಗಾಗಿ ನನಗೆ ಮಾಡಲಾಗಿದೆ. ಸಭೆಯಲ್ಲಿ ಭೀಮ್ ಆರ್ಮಿಯ ಅಧ್ಯಕ್ಷರು ಆದ ಸತೀಶ್ ನಾಯಕ್ ಹಾಗೂ ಆದಿ ಜಾಂಬವಂತ ಸಂಘಟನೆಯ ಅಧ್ಯಕ್ಷರು ಆದ ಚಂದ್ರಕಾಂತ್ ನಡಿಗೆ ಮತ್ತು ಪರಶುರಾಮ್ ಕಾಂಗ್ರೆಸ್ ಮುಖಂಡರು ಆದ ದಾದಾಪೀರ್ ನದಿಮುಲ್ಲಾ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಇದೇ ಬುಧವಾರ ದಿನಾಂಕ 15ರಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಕೂಡ ನಡೆಸುವುದಾಗಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆಯಿಷಾ ಮುಕಾಶಿ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.